ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಡೀ ಭಾರತಕ್ಕೆ ಸ್ವರಾಜ್ಯದ ಕಲ್ಪನೆಯನ್ನ ಯಾರು ಕೊಟ್ಟಿದ್ದು ಮೊದಲನೇದಾಗಿ ಅಂತ ಕೇಳಿದ್ರೆ ಎಲ್ಲರೂ ಕೂಡ ಹೇಳೋದು ಹಿಂದೂ ಹೃದಯ ಸಾಮ್ರಾಟ ಶಿವಾಜಿ ಮಹಾರಾಜ್ ಅಂತ. ಅಂತಹ ಮಹಾನ್ ವ್ಯಕ್ತಿಯನ್ನು ನೆನಬೇಕಾದ್ರೆ ನಾವು ಕನಿಷ್ಠ ಗೌರವವನ್ನು ಕೊಡಬೇಕಾಗಿರೋದು ಎಲ್ಲರ ಭಾರತೀಯರ ಎಲ್ಲರ ಕರ್ತವ್ಯ. ಆದರೆ ಬಾಗಲಕೋಟೆಯಲ್ಲಿ ನಡೆದಿರುವಂತಹ ಘಟನೆ ಮಾತ್ರ ಅಕ್ಷಮ್ಯ. ಯಾಕಂದ್ರೆ ಭಾರತದ ವೀರ ಪುತ್ರರ ಬಗ್ಗೆ ನಾವು ಮಾತಾಡಬೇಕಾದ್ರೆ ಬರೀ ಮಾತಲ್ಲಿ ಗೌರವ ಅಲ್ಲ, ನಮ್ಮ ನಡವಳಿಕೆನಲ್ಲೂ ಗೌರವ ಇರಬೇಕು. ಇಲ್ಲ ಅಂದ್ರೆ ಅದು ಕೋಮು ಸಂಘರ್ಷಕ್ಕೆ ಕಾರಣ ಆಗುತ್ತೆ. ಈಗ ಬಾಗಲಕೋಟೆಯಲ್ಲಿ ಆಗಿರೋದು ಅದೇ. ಮಸೀದಿ ಬಳಿ ಮೆರವಣಿಗೆ ವೇಳೆ ಕಲ್ಲು ಮತ್ತು ಚಪ್ಪಲಿಯನ್ನ ಶಿವಾಜಿ ಜಯಂತಿ ಕಡೆಗೆ ತೂರಿರೋದು ದುಷ್ಕರ್ಮಿಗಳು. ಪಂಕಾ ಮಸೀದಿ ಒಳಗೆ ಇದ್ದವರು ಕಲ್ಲು ತೂರಾಟವನ್ನು ನಡೆಸಿರೋದು, ಚಪ್ಪಲಿ ಮತ್ತು ಕಲ್ಲು ಎಸೆಯುವಂತಹ ದೃಶ್ಯ ಅಲ್ಲೇ ಇದ್ದ CCTVಯಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಮಸೀದಿ ಬಳಿ ಮೆರವಣಿಗೆ ಬರ್ತಾ ಇದ್ದ ಹಾಗೆ ಮಸೀದಿ ಒಳಗಿದ್ದವರು ಕಲ್ಲು ಎಸಿತಾರೆ. ಅದು ಸೈಜ್ ಕಲ್ಲುಗಳು, ದೊಡ್ಡ ದೊಡ್ಡ ಕಲ್ಲುಗಳು. ಅದು ಬಿದ್ದು SP ಗೆ ಗಾಯಗಳಾಗಿದೆ. ಅವ್ರ ಯೂನಿಫಾರ್ಮ್ನಲ್ಲಿ ರಕ್ತದ ಕಲೆಗಳಿತ್ತು. ನಿಮಗೆ ವಿಜುವಲ್ಸ್ ತೋರಿಸ್ತಾ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. SP ಬಟ್ಟೆ ಮೇಲೆ ರಕ್ತದ ಕಲೆಗಳನ್ನು ನೋಡ್ತಾ ಇದ್ದೀರಾ. ಅವ್ರ ತಲೆಯ ಭಾಗ ಅಲ್ಲಿ ಏಟಾಗಿದೆ, ಗಾಯ ಆಗಿದೆ, ರಕ್ತ ಬಂದಿದೆ. ಪುಣ್ಯ ಅವ್ರು ಹೆಲ್ಮೆಟ್ ಹಾಕಿದ್ರು, ಪೊಲೀಸರು ಹೆಲ್ಮೆಟ್ ಹಾಕಿದ್ರು. ಬಟ್ ನಮ್ಮ ಪ್ರಶ್ನೆ ಇರೋದು, ಹಿಂಗ್ ಮೆರವಣಿಗೆ ಮಾಡೋಕ್ ಬರೋರು ಎಲ್ಲ ತಲೆಗೇನು ಹೆಲ್ಮೆಟ್ ಹಾಕೊಂಡು ಬರಲ್ವೇ? SP ಬೀಳೋ ಕಲ್ಲು ಅಲ್ಲೇ ಪಕ್ಕದಲ್ಲಿದ್ದಂತಹ ಇನ್ನೊಬ್ಬ ಸಾಮಾನ್ಯನಿಗೆ ಬಿದ್ದಿದ್ರೆ ಅವನ ತಲೆ ಓಪನ್ ಆಗಿರೋದು. ಕಲ್ಲಿನ ಸೈಜನ್ನು ನೀವು ನೋಡ್ತಾ ಇದ್ದೀರಾ. ದೊಡ್ಡ ಪ್ರಮಾಣದ ಕಲ್ಲು ಮತ್ತು ಚಪ್ಪಲಿಗಳು ತೂರಿ ಬರೋದು. ಇನ್ನೂ ಆಘಾತಕಾರಿ ಅಂದ್ರೆ ಆ ಮೇಲ್ಭಾಗದಲ್ಲಿ ಇರ್ತಾರಲ್ಲ, ಇವರನ್ನೆಲ್ಲ ತಡೆಯೋ ಪ್ರಯತ್ನವನ್ನ ಪೊಲೀಸರು ಮೇಲಕ್ಕೆ ಹೋಗಿ ಮಾಡ್ತಿರ್ತಾರೆ. ಅವರ ಕ್ಯಾರೆ ತೆಗೆಯಲ್ಲ ಇವರು. ಅದು ಆಘಾತಕಾರಿ ವಿಚಾರ. ಅಷ್ಟೊಂದು ಅಸಹಿಷ್ಣುತೆ ಯಾಕೆ? ಇಡೀ ಬಾಗಲಕೋಟೆ ಸುತ್ತ ಈ ಮೆರವಣಿಗೆ ಹೋಗಿದೆ, ಎಲ್ಲೂ ಸಮಸ್ಯೆ ಆಗಿಲ್ಲ. ಇಲ್ಲೇ ಸಮಸ್ಯೆ ಅಂದ್ರೆ ಏನರ್ಥ? ಮಾತಾಡೋಣ. ಕಲ್ಲೇಟಿನಿಂದ SP ಸಿದ್ಧಾರ್ಥ ಗೋಯಲ್ಗೂ ಪೆಟ್ಟಾಗಿದೆ, ರಕ್ತ ಸುರಿದಿದೆ. ಹಿಂದೂ ಕಾರ್ಯಕರ್ತನ ತಲೆಗೆ ಕಲ್ಲೇಟಿನಿಂದ ಗಾಯವಾಗಿದೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಬಾಗಲಕೋಟೆ ನಗರ ಅಕ್ಷರಶಃ ಉದ್ವಿಗ್ನಗೊಂಡಿತ್ತು. ಕಲ್ಲು ತೂರಿದ ಸ್ಥಳದಲ್ಲಿ ಪೊಲೀಸರ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಒಂದೊಂದು ದೃಶ್ಯವೂ ಕೂಡ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ನಿನ್ನೆ ಏನಾಗಿತ್ತು ತಡರಾತ್ರಿ, ಉದ್ವಿಗ್ನ ಪರಿಸ್ಥಿತಿ ಸೃಷ್ಟಿಯಾಗೋದಕ್ಕೆ ಕಾರಣ ಏನು ಅನ್ನೋದನ್ನು ಈ ದೃಶ್ಯಗಳು ತೋರಿಸ್ತಾ ಇದೆ. ಶಿವಾಜಿ ಮಹಾರಾಜರ ಮೆರವಣಿಗೆ ನಡೀತಾ ಇರುತ್ತೆ, ಸಂಭ್ರಮ ಸಡಗರ ಇರುತ್ತೆ. ಇನ್ನೇನು 100 ಮೀಟರ್ ಮುಂದೆ ಹೋಗ್ಬಿಟ್ಟಿದ್ರೆ ಆ ಮೆರವಣಿಗೆ ಏನಿತ್ತು ಅದು ಮುಗಿತಾ ಇತ್ತು. ಇನ್ನು ಮಸೀದಿ ಬಳಿ ಬರ್ತಾ ಇದ್ದ ಹಾಗೇನೆ ಈ ಕಲ್ಲು ತೂರಾಟ ಆಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಹಾಗಾದ್ರೆ ಇದೊಂದು ಪೂರ್ವ ನಿಯೋಜಿತ ಕೃತ್ಯನ ಅನ್ನುವಂತಹ ಅನುಮಾನ ಈ ದೃಶ್ಯಗಳ ಮೂಲಕ ಮುನ್ನೆಲೆಗೆ ಬರ್ತಾ ಇದೆ.